ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಹೋಪ್ ನಿಮಗೆ ಲಾಸ್ಟ್ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ತುಂಬ ಜನ ಡಿ ಕೂಡ ಮಾಡಿದ್ರಿ, ತುಂಬ ಯೂಸ್ಫುಲ್ ವಿಡಿಯೋ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತಿನ ಟಾಪಿಕ್ ಏನೇ ಅಂತ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ UGC ಬಗ್ಗೆ ಹೇಳಿದ್ದೀನಿ. ನೀವು ಹೋಗಿ ಯಾರೆಲ್ಲ ಇನ್ನು UGC ಅಂದರೆ ಏನು ಅಂತ ನೋಡ್ಕೊಂಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಷಯದಲ್ಲಿ UGC ಮತ್ತು ಕೊಲಾಬ್ರೇಷನ್ಗೆ ಇರೋ ಡಿಫ್ರೆನ್ಸ್, ಹಾಗೆ ಕೊಲಾಬ್ರೇಷನ್ ಅಂತ ಅಂದರೆ ಏನು, ಕೊಲಾಬ್ರೇಷನಲ್ಲಿ ಏನೇನೆಲ್ಲ ಬರುತ್ತೆ, ಯಾವ ರೀತಿ ಕೊಲಾಬ್ ಮಾಡ್ಕೊಳ್ಳೋದು ಬ್ರ್ಯಾಂಡ್ ಜೊತೆ ಅಂತ ಹೇಳ್ತೀನಿ. ಜೊತೆಗೆ ಹೌ ಟು ಸ್ಟಾರ್ಟ್ UGC. ಒಂದು ಫ್ರೆಷರ್ ಆಗಿ ನಾನು UGC ಫೀಲ್ಡಿಗೆ ಕಾಲು ಇಡ್ತಾ ಇದ್ದೀನಿ ಅಂತಂದರೆ ನಾನು ಯಾವ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಬೇಕು, ನಾನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು UGCನ ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ವಿತ್ ಯಾವ ರೀತಿ ನಿಮ್ಮ DP ಇರಬೇಕು, ಪ್ರೊಫೈಲ್ ಇರಬೇಕು, ನಿಮ್ಮ ಬಯೋ ಯಾವ ರೀತಿ ಇರಬೇಕು, ನಿಮ್ಮ ಪೇಜ್ ಯಾವ ರೀತಿ ಕಾಣಿಸ್ತಾ ಇರಬೇಕು, ಫಾಲೋವರ್ಸ್ ಯಾವ ರೀತಿ ಇರಬೇಕು, ಆ್ಯಂಡ್ ನಿಮ್ಮ ಪ್ರೊಫೈಲ್ ಪಬ್ಲಿಕ್ ಆಗಿರಬೇಕಾ ಪ್ರೈವೇಟ್ ಆಗಿರಬೇಕಾ, ಪಬ್ಲಿಕ್ ಆಗಿದ್ದರೆ ಏನು ಬೆನಿಫಿಟ್ಸ್ ಇದೆ, ಪ್ರೈವೇಟ್ ಆಗಿದ್ದರೆ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋ ಈ ಎಲ್ಲ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೀವು ನನ್ನ ವಿಡಿಯೋನ ನೋಡಿ. ಒಂದು ವಿಷಯ ಸ್ಕಿಪ್ ಆದ್ರೂ ಕೂಡ ಆಮೇಲೆ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನು UGCನ ನೋಡಿಲ್ಲ ಅಂತ ಅಂದರೆ ಇದನ್ನು ನೋಡಿದ್ದಾದ್ಮೇಲೆ ಹೋಗಿ UGCನೂ ಕೂಡ ನೋಡಿ ಅಂತ ಹೇಳ್ತೀನಿ. ಸೊ ಈಗ ಟಾಪಿಕ್ನ ಶುರು ಮಾಡಿಬಿಡೋಣ. ಕೊಲಾಬ್ರೇಷನ್ ಅಂದರೆ ಏನು ಅಂತ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ UGC ಅಂದರೆ ಏನು ಅನ್ನೋದನ್ನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಯಾಕೆಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿನೂ ಮರ್ತೋಗಿರೋ, ಸ್ವಲ್ಪ ರೀಕಾಲ್ ಆಗಲಿ ಅಂತ ಹೇಳಿ. ಸೊ UGC ಅಂತ ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ಇಟ್ಸ್ ಲೈಕ್ ಎಕ್ಸ್ಚೇಂಜ್ ಪಾಲಿಸಿ ಥರ. ಅಂದರೆ ಬ್ರ್ಯಾಂಡು ನಮಗೆ ಪ್ರಾಡಕ್ಟ್ನ ಕೊಡ್ತಾರೆ, ನಾವು ಆ ಪ್ರಾಡಕ್ಟ್ನ ಬದಲಾಗಿ ವಿಡಿಯೋನ ಮಾಡಿ ಕೊಡ್ತೀವಿ. ಅವ್ರು ಏನು ರಿಕ್ವೈರ್ಮೆಂಟ್ ಮಾಡಿರ್ತಾರೆ ಆ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ನಾವು ವಿಡಿಯೋನ ಮಾಡಿಕೊಡ್ತೀವಿ. ಇದೇ UGC. ಓಕೆ, ಅದರ ಟೈಪ್ಸು ಪ್ರತಿಯೊಂದು ಫುಲ್ ಎಕ್ಸ್ಪ್ಲೇನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡ್ದಿರಾ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಂಬಿಡಿ. ಆ್ಯಂಡ್ ಇಲ್ಲಿ ಕೊಲಾಬ್ರೇಷನ್ ಅಂತ ಅಂದರೆ ಏನು, ಹಾಗೆ UGC ಮತ್ತು ಕೊಲಾಬ್ರೇಷನ್ಗಿರೋ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಮೊದಲು ಕೊಲಾಬ್ರೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಕೊಲಾಬ್ರೇಷನ್ ಅಂತ ಅಂದರೆ ಬ್ರ್ಯಾಂಡು ನಮಗೆ ಒಂದು ಪ್ರಾಡಕ್ಟ್ನ ಕಳಿಸಿರ್ತಾರೆ ಅಂದರೆ ಆ ಪ್ರಾಡಕ್ಟ್ನ ಅವರ ರಿಕ್ವೈರ್ಮೆಂಟ್ ಏನಿರುತ್ತೆ ಅಲ್ವಾ, ಅದ್ರ ತಕ್ಕನಾಗಿ ನಾವು ವಿಡಿಯೋನ ಮಾಡಿರ್ತೀವಿ. ಆದರೆ ಆ ವಿಡಿಯೋನ ನಾವು ಬ್ರ್ಯಾಂಡ್ಗೆ ಟ್ಯಾಗ್ ಮಾಡಬೇಕು. ಅಂದರೆ ನಮ್ಮ UGCನಲ್ಲಿ ನಮ್ಮ ಪ್ರೊಫೈಲ್ಗೆ ನಾವು ಶೇರ್ ಮಾಡ್ಕೋಬೇಕು, ಅಥವಾ ನಮ್ಮ ಪ್ರೊಫೈಲಲ್ಲಿ ನಾವು ಪೋಸ್ಟ್ ಮಾಡಬೇಕು ಅಂತ ನೆಸೆಸಿಟಿ ಇರಲ್ಲ. ಮೀನ್ಸ್ ಎಲ್ಲ ಬ್ರ್ಯಾಂಡ್ಗಳೂ UGC ವಿಡಿಯೋನ ನಮ್ಮ ಪ್ರೊಫೈಲಲ್ಲಿ ಶೇರ್ ಮಾಡಿ ಅಂತ ಕೇಳಲ್ಲ, ಜಸ್ಟ್ ವಿಡಿಯೋ ಮಾಡಿ ಬ್ರ್ಯಾಂಡಿಗೆ ಸೆಂಡ್ ಮಾಡಬೇಕಿರುತ್ತೆ. ಬಟ್ ಕೊಲಾಬ್ರೇಷನಲ್ಲಿ ಏನಾಗುತ್ತೆ, ನಮ್ಮ ಪ್ರೊಫೈಲ್ಗೆ ನಾವು ಪೋಸ್ಟ್ ಮಾಡ್ಕೊಳ್ಳೋದು ಅಲ್ದಿರ ನಾವು ನಮಗೆ ಯಾರು ಕಳಿಸಿರ್ತಾರಲ್ಲ ಆ ಬ್ರ್ಯಾಂಡ್ನ ಟ್ಯಾಗ್ ಮಾಡ್ಕೊತೀವಿ, ಕೊಲಾಬ್ರೇಟ್ ಮಾಡ್ಕೊತೀವಿ. ಇದೇ ಕೊಲಾಬ್ರೇಷನ್. ಬ್ರ್ಯಾಂಡು ಮತ್ತು ಕ್ರಿಯೇಟರ್ ಇಬ್ಬರೂ ಕೂಡ ಜೊತೆಯಲ್ಲಿ ವರ್ಕ್ ಮಾಡೋದಕ್ಕೆ ಕೊಲಾಬ್ರೇಷನ್ ಅಂತ ಹೇಳ್ತೀವಿ. ಕೊಲಾಬ್ರೇಷನ್ ಅಂತ ಅಂದರೆ ಬ್ರ್ಯಾಂಡು ಕ್ರಿಯೇಟರ್ ಇಬ್ಬರು ಕೂಡ ಜೊತೆಯಲ್ಲಿ ವರ್ಕ್ ಮಾಡೋವಂಥದ್ದು, ಇದನ್ನು ಕೊಲಾಬ್ರೇಷನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಬ್ರ್ಯಾಂಡು ನಮಗೆ ಒಂದು ಪ್ರಾಡಕ್ಟ್ನ ಕಳಿಸಿದ್ದಾರೆ ಅಂದರೆ ಆ ಪ್ರಾಡಕ್ಟ್ ವಿಡಿಯೋನ ನಮ್ಮ ಪ್ರೊಫೈಲಲ್ಲಿ ನಾವು ಪೋಸ್ಟ್ ಮಾಡ್ಕೊತೀವಿ. ಪೋಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮಗೆ ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ನ ಕಳಿಸಿರ್ತಾರಲ್ವ ಆ ಬ್ರ್ಯಾಂಡನ್ನು ನಾವು ಇಲ್ಲಿ ಟ್ಯಾಗ್ ಮಾಡ್ಕೋಬೇಕು, ಕೊಲಾಬ್ರೇಟ್ ಮಾಡಬೇಕು. ನಮ್ಮ ಪ್ರೊಫೈಲ್ನ ಜೊತೆಗೆ ಅವರ ಪ್ರೊಫೈಲ್ನ ನಾವು ಕೊಲಾಬ್ರೇಟ್ ಮಾಡ್ಕೊಬೇಕು, ಮೀನ್ಸ್ ಟ್ಯಾಗ್ ಮಾಡಬೇಕು. ಅದೇ ಕೊಲಾಬ್ರೇಷನ್. UGCನಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲ ಬ್ರ್ಯಾಂಡೂ ನಮ್ಗೆ ಪೋಸ್ಟ್ ಮಾಡಿ ಅಂತ ಕೇಳಲ್ಲ, ನಮ್ಮ ಪ್ರೊಫೈಲ್ಗಳಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳಿ ರಿಕ್ವೈರ್ ಮಾಡಲ್ಲ, ಆ್ಯಂಡ್ ಅವ್ರಿಗೆ ಟ್ಯಾಗ್ ಮಾಡೋ ನೆಸೆಸಿಟಿ ಇರಲ್ಲ. ಕೆಲವೊಂದು ಬ್ರ್ಯಾಂಡು ರಿಕ್ವೈರ್ ಮಾಡ್ತಾರೆ, ನಿಮ್ಮ ಪ್ರೊಫೈಲಲ್ಲಿ ಶೇರ್ ಮಾಡ್ಕೊಬೇಕು ಆ್ಯಂಡ್ ನಮ್ಮನ್ನು ಕೂಡ ಟ್ಯಾಗ್ ಮಾಡಬೇಕು ಅಂತ. ಸೊ ಟ್ಯಾಗ್ ಮಾಡಲ್ಲ ಅಂತ ಅಂದರೆ ಮೀನ್ಸ್ ಕೊಲಾಬ್ರೇಟ್ ಮಾಡಲ್ಲ ಅಂದರೆ ಅದು UGC. ಯಾವ ಬ್ರ್ಯಾಂಡ್ಗಳು ನಮ್ಮನ್ನು ಕೂಡ ನಿಮ್ಮ ಪ್ರೊಫೈಲ್ ಜೊತೆ ಕೊಲಾಬ್ ಮಾಡ್ಕೊಳ್ಳಿ, ಆ ವಿಡಿಯೋಗೆ ಕೊಲಾಬ್ ಮಾಡಿ ಅಂತ ಕೇಳಿರ್ತಾರೆ, ಮೀನ್ಸ್ ಟ್ಯಾಗ್ ಮಾಡ್ಕೊಳ್ಳಿ ಅಂತ ಕೇಳಿರ್ತಾರೆ, ಅದು ಕೊಲಾಬ್ರೇಷನ್. ಸಿಂಪಲಾಗಿ ಹೇಳ್ತೀನಿ, ನಾವೊಂದು ವಿಡಿಯೋನ ಮಾಡಿರ್ತೀವಿ ಅಂತ ಅಂದರೆ ಆ ವಿಡಿಯೋನ ನಮ್ಮ ಪ್ರೊಫೈಲಲ್ಲಿ ಶೇರ್ ಮಾಡ್ಕೊಳ್ಳಲ್ಲ, ಸಮ್ಟೈಮ್ ಶೇರ್ ಮಾಡ್ಕೊತೀವಿ, ಬಟ್ ಯಾವುದೇ ಬ್ರ್ಯಾಂಡನ್ನು ನಾವು ಟ್ಯಾಗ್ ಮಾಡ್ಕೊಳ್ಳಲ್ಲ, ಅದು UGC. ಓಕೆನಾ?
ನಮ್ಮ ಪ್ರೊಫೈಲಲ್ಲಿ ಒಂದು ಪ್ರಾಡಕ್ಟ್ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೀವಿ, ಜೊತೆಗೆ ನಮಗೆ ಯಾವ ಬ್ರ್ಯಾಂಡ್ ಕಳಿಸಿರುತ್ತೆ ಆ ಬ್ರ್ಯಾಂಡ್ನು ಕೂಡ ಟ್ಯಾಗ್ ಮಾಡ್ಕೊತೀವಿ. ಅದೇ ಕೊಲಾಬ್ರೇಷನ್. ಇದು ಕೊಲಾಬ್ರೇಷನ್ ಆ್ಯಂಡ್ ಯು ಜಿ ಸಿಗೆ ಇರೋ ಡಿಫ್ರೆನ್ಸ್. ಕೊಲಾಬ್ರೇಷನ್ ಅಂತ ಅಂದರೆ ಬ್ರ್ಯಾಂಡು ಕ್ರಿಯೇಟರ್ ಇಬ್ಬರು ಜೊತೆಲಿ ವರ್ಕ್ ಮಾಡೋದೇ ಕೊಲಾಬ್ರೇಷನ್. ಹಾಗೆ ಇದರಲ್ಲಿ ಏನೇನೆಲ್ಲ ಟೈಪ್ಸ್ ಬರುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಕೇಳೋದಾದರೆ, ಇದರಲ್ಲಿ 3 ಟೈಪ್ಸ್ ಇದೆ. ಕೊಲಾಬ್ರೇಷನಲ್ಲಿ 3 ಟೈಪ್ಸ್ ಬರುತ್ತೆ. ಫಸ್ಟ್ ಟೈಪ್ಸ್ನ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ಲಿ ಬಾಟರ್ ಕೊಲಾಬ್ರೇಷನ್, ಸೆಕೆಂಡ್ ಒನ್ ಪೇಯ್ಡ್ ಕೊಲಾಬ್ರೇಷನ್, ಥರ್ಡ್ ಒನ್ ಗಿಫ್ಟೆಡ್ ಕೊಲಾಬ್ರೇಷನ್. ಓಕೆನಾ? ಇಲ್ಲಿ ಬಾಟರ್ ಕೊಲಾಬ್ರೇಷನ್ ಅಂತ ಅಂದರೆ, ಒಂದು ಬ್ರ್ಯಾಂಡು ನಮಗೆ ಪ್ರಾಡಕ್ಟ್ನ ಕಳಿಸ್ತಾರೆ, ಆ ಪ್ರಾಡಕ್ಟ್ನ ನಾವು ವಿಡಿಯೋನ ಮಾಡಿ ಬ್ರ್ಯಾಂಡಿಗೆ ಶೇರ್ ಮಾಡ್ತೀವಿ. ಅವ್ರ ರಿಕ್ವೈರ್ಮೆಂಟ್ ಇರೋ ನಮ್ಮ ಪ್ರೊಫೈಲಲ್ಲಿ ಶೇರ್ ಮಾಡ್ಕೊತೀವಿ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಕೊಡಲ್ಲ. ಇದು ಬಾಟರ್ ಕೊಲಾಬ್ರೇಷನ್. ಆದರೆ ಅವರು ಕಳಿಸಿರುವಂಥ ಪ್ರಾಡಕ್ಟ್ ಫ್ರೀ ನಮಗೇನೆ ಇರುತ್ತೆ. ಅದನ್ನು ಮತ್ತೆ ಬ್ರ್ಯಾಂಡಿಗೆ ಕೊಡಬೇಕಾ? ಇಲ್ಲ, ಆ ಥರ ಎಲ್ಲ ಏನಿರೋ, ಅವ್ರು ಏನೇ ಕಳಿಸಿದ್ರು ಎಷ್ಟೇ ಕಳಿಸಿದ್ರು ಅದು ನಮಗೇನೆ ಇರುತ್ತೆ. ಬಟ್ ಅದ್ರ ಜೊತೆಗೆ ನಾವು ವಿಡಿಯೋನ ಸೆಂಡ್ ಮಾಡ್ತೀವಿ. ಮೀನ್ಸ್ ಅವರು ಪ್ರಾಡಕ್ಟ್ ಕೊಡ್ತಾರೆ, ಪ್ರಾಡಕ್ಟ್ನ ಬದಲಾಗಿ ನಾವು ವಿಡಿಯೋನ ಶೇರ್ ಮಾಡ್ತೀವಿ ಅಷ್ಟೇ. ಬಾಟರ್ ಕೊಲಾಬ್ರೇಷನ್. ಪೇಯ್ಡ್ ಕೊಲಾಬ್ರೇಷನ್ ಅಂತ ಅಂದರೆ ಏನು? ಫಾರ್ ಬ್ರ್ಯಾಂಡ್ ನಮಗೆ ಒಂದು ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ, ನಾವು ವಿಡಿಯೋನ ಮಾಡ್ತೀವಿ, ಅವರ ರಿಕ್ವೈರ್ಮೆಂಟ್ ಇರೋ ನಾವು ನಮ್ಮ ಪ್ರೊಫೈಲಲ್ಲಿ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಅವರಿಗೆ ಏನಾದರೂ ಅವ್ರನ್ನ ಕೊಲಾಬ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೊಲಾಬ್ನ ಮಾಡ್ಕೊತೀವಿ. ದೆನ್ ಅವ್ರಿಗೆ ನಾವು ವಿಡಿಯೋನ ಸೆಂಡ್ ಮಾಡ್ತೀವಿ, ಆಯ್ತಲ್ವ? ಜೊತೆಗೆ ನಾವು ವಿಡಿಯೋ ಏನು ಮಾಡಿಕೊಟ್ಟಿರ್ತೀವಲ್ವ ಅದಕ್ಕೆ ಅವರು ಪೇಮೆಂಟ್ ಕೂಡ ಕೊಡ್ತಾರೆ. ಪ್ರಾಡಕ್ಟ್ ಪೇಮೆಂಟ್ ಎರಡೂ ಇದ್ದರೆ ಪೇಯ್ಡ್ ಕೊಲಾಬ್ರೇಷನ್. ಅವರು ಫಸ್ಟ್ಲಿ ಪ್ರಾಡಕ್ಟ್ನ ಕಳಿಸ್ತಾರೆ, ನೀವು ವಿಡಿಯೋನ ಮಾಡಿ ನಮಗೆ ಕಳಿಸಿದ್ಮೇಲೆ ಒಂದು ಇಷ್ಟು ದಿನ ಅಂತ ಆದಮೇಲೆ ಅದ್ರ ಪೇಮೆಂಟ್ ಬರುತ್ತೆ ಅಂತ ಹೇಳಿರ್ತಾರೆ. ಅದು ಪೇಯ್ಡ್ ಕೊಲಾಬ್ರೇಷನ್. ನಿಮಗೆ ಪ್ರಾಡಕ್ಟ್ನ ಜೊತೆಗೆ ಒಂದಿಷ್ಟು ದುಡ್ಡೂ ಕೊಟ್ಟರೆ ಅದು ಪೇಯ್ಡ್ ಕೊಲಾಬ್ರೇಷನ್. ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಅದು ಬಾಟರ್ ಕೊಲಾಬ್ರೇಷನ್. ಇದು ಯಾವ ರೀತಿ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ, ನಾವು ಫಾರ್ಮ್ ಫಿಲ್ ಮಾಡುವಾಗ ಅಥವಾ ಒಂದು ಬ್ರ್ಯಾಂಡು ನಮ್ಗೆ ಏನಾದರೂ ಪ್ರಾಡಕ್ಟ್ನ ಸೆಂಡ್ ಮಾಡ್ತಿದ್ದಾರೆ ಅಂದಾಗ ಅವರು ಇನ್ಫಾರ್ಮ್ ಮಾಡ್ತಾರೆ ಇದು ಯಾವ ರೀತಿ ಕೊಲಾಬ್ರೇಷನ್ ಅಂತ. ಇದು ಬಾಟರ್ ಕೊಲಾಬ್ರೇಷನ್, ಪೇಯ್ಡ್ ಕೊಲಾಬ್ರೇಷನ್, ಇಲ್ಲ ಗಿಫ್ಟೆಡ್ ಕೊಲಾಬ್ರೇಷನ್ ಅಂತ. ಆ್ಯಂಡ್ ಗಿಫ್ಟೆಡ್ ಕೊಲಾಬ್ರೇಷನ್ ಅಂತ ಅಂದರೆ ಏನು? ಗಿಫ್ಟೆಡ್ ಕೊಲಾಬ್ರೇಷನ್ ಅಂತ ಅಂದರೆ ಬ್ರ್ಯಾಂಡ್ ಕಡೆಯಿಂದ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇರಲ್ಲ. ಓಕೆನಾ? ಈ ರಿಕ್ವೈರ್ಮೆಂಟ್ ಅಂತ ಅಂದರೆ ಏನು ಅಂಥದ್ದೇನು ಕೇಳ್ತಾರೆ ಅಂತ ಎಲ್ಲ ಅಂದ್ಕೊಂಬಿಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಏನೇನೆಲ್ಲ ರಿಕ್ವೈರ್ ಮಾಡ್ತಾರೆ ಅಂತ. ಓಕೆನಾ? ಈ ಗಿಫ್ಟೆಡ್ ಕೊಲಾಬ್ರೇಷನಲ್ಲಿ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇರಲ್ಲ. ಅಂದರೆ ನೀವು ನನ್ನ ಕೊಲಾಬ್ ಮಾಡಬೇಕಂತ ಇರಲ್ಲ, ಇಲ್ಲ ಪೋಸ್ಟ್ ಮಾಡಿ, ಇಲ್ಲ ಸ್ಟೋರಿಗೆ ಹಾಕಿ, ಏನೂ ಕೂಡ ಅವ್ರು ಕೇಳಲ್ಲ. ಜಸ್ಟ್ ಗಿಫ್ಟೆಡ್ ಆಗಿ ಕೊಡ್ತಾರೆ. ಬಟ್ ನಾವೇನು ಮಾಡಬೇಕು? ಅವರಂತೂ ಏನೂ ರಿಕ್ವೈರ್ ಮಾಡಿಲ್ಲ, ಬಟ್ ನಾವೇನು ಮಾಡಬೇಕು? ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ ನಾವು ಅವ್ರದ್ದು ಒಂದು ಪ್ರಾಡಕ್ಟ್ ಏನು ಕಳಿಸಿರ್ತಾರಲ್ವ ಅದನ್ನು ನಮ್ಮ ಕೈಲಿ ಎಷ್ಟು ಸಾಧ್ಯ, ವಿಡಿಯೋ ಆದರೆ ವಿಡಿಯೋ, ಫೋಟೋ ಆದರೆ ಫೋಟೋ, ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ ಆ ರೀತಿ ಸ್ಟೋರಿ ಅಥವಾ ಪೋಸ್ಟ್ನ ಮಾಡ್ಕೊಳ್ಳೋವಂಥದ್ದು. ಇದು ಗಿಫ್ಟೆಡ್ ಕೊಲಾಬ್ರೇಷನ್. ಅವರಂತೂ ಏನೂ ರಿಕ್ವೈರ್ ಮಾಡಲ್ಲ ಗಿಫ್ಟೆಡ್ ಕೊಲಾಬ್ರೇಷನಲ್ಲಿ. ಬಟ್ ಆ ಗ್ರ್ಯಾಟಿಟ್ಯೂಡ್ಗೆ ನಾವು ರಿಟರ್ನ್ ಅವರಿಗೆ ಈ ರೀತಿ ಪೋಸ್ಟ್ ಅಥವಾ ಸ್ಟೋರಿಲಿ ನಾವು ಆ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೋದು. ಇದೇ ಗಿಫ್ಟೆಡ್ ಕೊಲಾಬ್ರೇಷನ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಕೊಲಾಬ್ರೇಷನ್ ಅಂತಂದರೆ ಬ್ರ್ಯಾಂಡು ಕ್ರಿಯೇಟರ್ ಇಬ್ಬರು ಜೊತೆಲಿ ವರ್ಕ್ ಮಾಡ್ತಾರೆ, ದಟ್ ಮೀನ್ಸ್ ಕೊಲಾಬ್ರೇಷನ್. ಬಾಟರ್ ಕೊಲಾಬ್ರೇಷನಲ್ಲಿ ಅವರು ಪ್ರಾಡಕ್ಟ್ನ ಕೊಡ್ತಾರೆ, ಪೇಮೆಂಟ್ನ ಕೊಡಲ್ಲ, ಅದು ಬಾಟರ್ ಕೊಲಾಬ್ರೇಷನ್. ಪೇಯ್ಡ್ ಕೊಲಾಬ್ರೇಷನಲ್ಲಿ ಅವರು ಫ್ರೀ ಪ್ರಾಡಕ್ಟ್ನ ಕೊಡೋದ್ರ ಜೊತೆಗೆ ಆ ಪ್ರಾಡಕ್ಟ್ಗೆ ನಾವು ರಿಟರ್ನ್ ಕೊಡೋ ವಿಡಿಯೋಗೆ ಅವರು ಪೇಮೆಂಟ್ನ ಮಾಡ್ತಾರೆ, ಅದು ಪೇಯ್ಡ್ ಕೊಲಾಬ್ರೇಷನ್. ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲದೆ ನೀವು ಪೋಸ್ಟ್ ಮಾಡಿ, ವಿಡಿಯೋ ಮಾಡಿ, ಇಲ್ಲ ಸೆಂಡ್ ಮಾಡಿ, ಏನೂ ಕೇಳಲ್ಲ, ಸ್ಟೋರಿಗಾಗಿ ಏನೂ ಕೇಳ್ದಿರ ಫ್ರೀಯಾಗಿ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲದೆ ಕೊಡೋದಕ್ಕೆ ಗಿಫ್ಟೆಡ್ ಕೊಲಾಬ್ರೇಷನ್ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆಗಿ ನಾವು ಏನಾದರೂ ಪೋಸ್ಟ್ ಆರ್ ಸ್ಟೋರಿ ಆಗಿರ್ಬೋದು ಏನಾದರೂ ನಾವು ಶೇರ್ ಮಾಡ್ಕೋಬೋದು, ಅದು ನಮಗೆ ಬಿಟ್ಟಿದ್ದು. ಇದು ಕೊಲಾಬ್ರೇಷನ್. ಸೊ ಇಲ್ಲಿಗೆ ಕ್ಲಿಯರ್ ಆಯಿತು ನಿಮಗೆ ಅಂತ ಅಂದ್ಕೊಳ್ತೀನಿ. ಯು ಜಿ ಸಿ ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯು ಜಿ ಸಿ ಅಂದರೆ ಏನು, ಯು ಜಿ ಸಿ ಮತ್ತು ಕೊಲಾಬ್ರೇಷನ್ಗಿರೋ ಡಿಫ್ರೆನ್ಸ್ ಏನು, ಕೊಲಾಬ್ರೇಷನ್ ಅಂದ್ರೇನು, ಅದರಲ್ಲಿರೋ ಡಿಫ್ರೆನ್ಸ್ಗಳೇನು, ಟೈಪ್ಸ್ಗಳೇನು ಅಂತ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಕ್ಲಿಯರ್? ಆ್ಯಂಡ್ ನಾನೀಗ ನೆಕ್ಸ್ಟ್ ತೊಗೊಳ್ತಿರೋ ಟಾಪಿಕ್ ಹೌ ಟು ಸ್ಟಾರ್ಟ್ ಯು ಜಿ ಸಿ. ಓಕೆನಾ? ಯು ಜಿ ಸಿನ ಸ್ಟಾರ್ಟ್ ಮಾಡೋದು ಹೇಗೆ, ನಾವು ಒಂದು ಯು ಜಿ ಸಿ ಕ್ರಿಯೇಟರ್ ಅಂತ ಗುರ್ತಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಾವು ನಮ್ಮ ಪ್ರೊಫೈಲ್ನ ರೆಡಿ ಮಾಡ್ಕೋಬೇಕು. ಮೀನ್ಸ್
ಒಂದು ನಮ್ಮ ಯು ಜಿ ಸಿ ಕ್ರಿಯೇಟರ್ ಆಗಿ ನಮ್ಮ ನೇಮ್ ಯಾವ ರೀತಿ ಇರಬೇಕು, ನಮ್ಮ ಬಯೋ ಯಾವ ರೀತಿ ಇರಬೇಕು, ನಮ್ಮ ಪ್ರೊಫೈಲ್ ಹೇಗಿರಬೇಕು, ನಮ್ಮ ಪೇಜಲ್ಲಿ ಆ ಪೋಸ್ಟ್ಗಳು ಯಾವ ರೀತಿ ಇರಬೇಕು ಅಂತ. ಯಾಕೆ ನಾವು ಪ್ರೊಫೈಲ್ನ ಇಷ್ಟು ನೀಟಾಗಿ ಇಟ್ಕೊಬೇಕು ಅಂತ ಅಂದರೆ, ನಮಗೆ ಯಾವುದೇ ಬ್ರ್ಯಾಂಡ್ಗಳು ಅವರ ಪ್ರಾಡಕ್ಟ್ನ ಕಳ್ಸೋಕ್ಕೆ ಮುಂಚೆ, ಅವರು ನಮ್ಮ ಜೊತೆ ಕೊಲಾಬ್ ಮಾಡ್ಕೊಳ್ಳೋಕೆ ಮುಂಚೆ ಅವ್ರು ಅಬ್ಸರ್ವ್ ಮಾಡೋದು ನಮ್ಮ ಪೇಜ್ನ, ನಮ್ಮ ಪ್ರೊಫೈಲ್ ಏನಿರುತ್ತೆ ಅದನ್ನು ಅಪ್ರೂವ್ ಮಾಡಿನೇ ನಿಮಗೆ ಪ್ರಾಡಕ್ಟ್ನ ಸೆಂಡ್ ಮಾಡೋದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಯಾರೋ ಒಬ್ಬರು ಲಾಗ್ ಮಾಡ್ತಿರ್ತಾರೆ, ಅವರ ಪೇಜ್ನ ತೆಗೆದು ನೋಡಿ, ಅವ್ರ ನೇಮಲ್ಲೇ ಗೊತ್ತಾಗುತ್ತೆ ಇವರು ಲಾಗರ್ ಅಂತ. ಫಾರ್ ಎಕ್ಸಾಂಪಲ್ ಅವ್ರು ಡೈಲಿ ಲಾಗ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರ ನೇಮ್ ಏನಿಟ್ಟಿರ್ತಾರೆ, ಪ್ರಿಯಾಂಕಾ ಲಾಗ್ಸ್, ಪ್ರಿಯಾಂಕಾ ಲಾಗರ್ ಪ್ರಿಯಾಂಕಾ, ಲೈಕ್ ಈ ರೀತಿ ಅವ್ರ ಒಂದು ನೇಮಲ್ಲೇ ಕಂಡುಹಿಡ್ಬೋದು, ಓಕೆ ಇವ್ರು ಲಾಗರ್, ಇವ್ರ ಪೇಜಲ್ಲಿ ಲಾಗ್ಸೇ ಇರುತ್ತೆ ಅಂತ. ಆ್ಯಂಡ್ ನನ್ನದೇ ತೊಗೊಂಡ್ರೆ ಪರ್ಸ್ನಲಿ ನಾನೇನು ಇಟ್ಕೊಂಡಿದ್ದೀನಿ ಅಂದರೆ ಪ್ರಿಯಾಂಕಾ ಕ್ರಿಯೇಟರ್ಸ್ ಅಂತ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ನೀವು ಯು ಜಿ ಸಿ ಮಾಡ್ತೀರಾ ಬಟ್ ಕ್ರಿಯೇಟರ್ ಅಂತ ಯಾಕೆ ಇಟ್ಕೊಂಡಿದ್ದೀರಾ, ನೀವು ಪ್ರಿಯಾಂಕಾ ಯು ಜಿ ಸಿ ಅಂತ ಇಟ್ಕೊಬೋದಿತ್ತಲ್ವ ಅಂತ ಅನ್ಕೊಬೋದು. ನಾನು ಯಾಕೆ ಕ್ರಿಯೇಟರ್ ಅಂತ ಇಟ್ಕೊಂಡಿದ್ದೀನಿ ಅಂತಂದರೆ, ನಾನು ಜಸ್ಟ್ ಯು ಜಿ ಸಿ ಅಷ್ಟೇ ಮಾಡಿಲ್ಲ, ನಾನು ನಾನು ಲಾಗ್ಸ್ ಕೂಡ ಮಾಡಿದ್ದೀನಿ ಆ್ಯಂಡ್ ಕಂಟೆಂಟ್ ಕೂಡ ಮಾಡಿದ್ದೀನಿ. ನಾನು ಪರ್ಸ್ನಲ್ ಕಂಟೆಂಟ್ ಕ್ರಿಯೇಟರ್ ಕೂಡ ಕ್ರಿಯೇಟ್ಸ್ ಕೂಡ ಮಾಡಿದ್ದೀನಿ ಆ್ಯಂಡ್ ಲಾಗ್ ಮಾಡಿದ್ದೀನಿ, ಕುಕ್ಕಿಂಗ್ ಮಾಡಿದ್ದೀನಿ, ಪ್ರತಿಯೊಂದು ಮಾಡಿರೋದ್ರಿಂದ. ಆ್ಯಂಡ್ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಏನು ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಕಂಟೆಂಟ್ ಕ್ರಿಯೇಟರ್ ಅಂತ ಯಾರಿಗಂತಾರೆ ಅಂತ, ಲಾಗು, ರೀಲ್ಸ್, ಹಾಗೆ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡೋರಿಗೆ, ಈ ರೀತಿ ಇದು ಎಲ್ಲ ಕ್ಯಾಟಗರಿಗಳನ್ನು ಕ್ರಿಯೇಟರ್ಸ್ ಅಂತ ಹೇಳ್ತಾರೆ, ಮೀನ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ತಾರೆ. ಸೊ ನಾನು ಆ ಎಲ್ಲದನ್ನು ಕೂಡ ನನ್ನ ಪೇಜಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನಾನು ಪ್ರಿಯಾಂಕಾ ಕ್ರಿಯೇಟರ್ಸ್ ಅಂತ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಒಂದು ಐಡಿಯಾ ಬರ್ಬೋದು ನಿಮ್ಮ ನೇಮ್ ಯಾವ ರೀತಿ ಇರಬೇಕು ಅಂತ. ನೀವು ಜಸ್ಟ್ ಯು ಜಿ ಸಿ ಕ್ರಿಯೇಟರ್ ಆಗಿದ್ದರೆ ನೀವು ಫಾರ್ ಎಕ್ಸಾಂಪಲ್ ಯಾವ ರೀತಿ ಇಟ್ಕೋಬೋದು ನಿಮ್ಮ ನೇಮ್ನ ಅಂತ ಅಂದರೆ, ಪ್ರಿಯಾಂಕಾ ವಿತ್ ಯು ಜಿ ಸಿ ಪ್ರಿಯಾ ಯು ಜಿ ಸಿ, ಲೈಕ್ ಈ ಥರ ಜಸ್ಟ್ ನನ್ನ ಹೆಸರಿಂದ ಅದನ್ನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಈ ರೀತಿ ಎಲ್ಲ ಇಟ್ಕೊಬೋದು. ಯು ಜಿ ಸಿ ಅನ್ನೋದನ್ನ ಮೆನ್ಷನ್ ಮಾಡೋದ್ರಿಂದ, ಅಥವಾ ಕ್ರಿಯೇಟರ್ ಅಂತ ಇರ್ಬೋದು, ಇದು ಅಥವಾ ಯು ಜಿ ಸಿಗೇನೆ ಬೇರೆ ಏನಾದರೂ ಇನ್ನೂ ಡಿಫ್ರೆಂಟಾಗಿ ಸಿಕ್ಕರೆ ನೀವು ಸರ್ಚ್ ಮಾಡಿ ಆ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕಾಗಿ ನೇಮ್ನ ಇಟ್ಕೊಳ್ಳಿ. ಆ ಒಂದರಿಂದನೇ ನಿಮ್ಮ ಪ್ರೊಫೈಲ್ ಯಾವ ಕ್ಯಾಟಗರಿಗೆ ಸೇರಿದ್ದು ಅಂತ ಕಂಡುಹಿಡಿಬೋದು. ಆ್ಯಂಡ್ ಬಯೋ ಯಾವ ರೀತಿ ಇರಬೇಕು, ಬಯೋದಲ್ಲಿ ಈಗ ತುಂಬ ಜನ ನೋಡಿದ್ರೆ ಐ ಆಮ್ ಡ್ಯಾಡ್ ಲಿಟಲ್ ಪ್ರಿನ್ಸಸ್, ಬ್ರದರ್ ಕ್ಯೂಟ್ ಸಿಸ್ಟರ್, ಈ ಥರ ಏನೇನೋ ಹಾಕ್ಕೊಂಡಿರ್ತಾರೆ. ಬಟ್ ಆ ರೀತಿ ಇರೋದಿಲ್ಲ ಯು ಜಿ ಸಿನಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಬಯೋ ಯಾವ ರೀತಿ ಇರಬೇಕು ಅಂತ ಅಂದರೆ, ನಮ್ಮ ಕೆಲಸ ಏನು, ಆ ಪೇಜಲ್ಲಿ ನಮ್ಮ ಕೆಲಸ ಏನು ಮಾಡ್ತಾ ಇದ್ದೀವಿ ಅನ್ನೋದು ಅಲ್ಲಿ ಮೆನ್ಷನ್ ಆಗಿರಬೇಕು. ನಾನೊಂದು ಯು ಜಿ ಸಿ ಕ್ರಿಯೇಟರ್ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಪೇಜ್ನ ನೀವು ನೋಡೋದಾದರೆ ಓಪನ್ ಫಾರ್ ಬಾಟರ್ ಆ್ಯಂಡ್ ಪೇಯ್ಡ್ ಕೊಲಾಬ್ರೇಷನ್ ಅಂತ, ಅಂದರೆ ಅದನ್ನು ನೋಡಿದವರು ಬಾಟರ್ ಹಾಗೆ ಪೇಯ್ಡ್ ಎರಡು ಪ್ರಮೋಷನ್ ಇವರು ಮಾಡ್ತಾರೆ. ಯಾವುದ್ಯಾವ್ದ್ರ ಬಗ್ಗೆ ಮಾಡ್ತಾರೆ, ಸ್ಕಿನ್ ಕೇರ್, ಲೈಫ್ ಸ್ಟೈಲ್, ಫ್ಯಾಷನ್, ಅನ್ಬಾಕ್ಸಿಂಗ್, ಅಥೆಂಟಿಕ್ ಎಲ್ಲದನ್ನು ಇಟ್ಟಿದ್ದೀನಿ. ಓಕೆನಾ? ಈ ರೀತಿ ಮೆನ್ಷನ್ ಮಾಡ್ಕೋಬೇಕು ನೀವು ಯಾವುದ್ಯಾವ್ದನ್ನೆಲ್ಲ. ಯು ಜಿ ಸಿ ಆದರೆ ನೀವು ಏನೇನೆಲ್ಲ ಮಾಡ್ತೀರೋ ಯು ಜಿ ಸಿನಲ್ಲಿ ಅನ್ನೋದು ಈ ರೀತಿ ನಿಮ್ಮ ಬಯೋ ಇರಬೇಕು. ಓಕೆನಾ? ಆ್ಯಂಡ್ ಪ್ರೊಫೈಲ್ ವಿಷಯಕ್ಕೆ ಬಂದರೆ, ಇನ್ನು ಪಬ್ಲಿಕ್ ಆಗಿರಬೇಕಾ ಇಲ್ಲ ಪ್ರೈವೇಟ್ ಆಗಿರಬೇಕಾ ಅಂತ ನೀವು ಕೇಳೋದಾದರೆ, ಇದು ಪಬ್ಲಿಕ್ ಆಗೇ ಇರಬೇಕು. ಯಾಕೆ ಅಂತ ಅಂದರೆ, ನೀವು ತುಂಬ ಬ್ರ್ಯಾಂಡ್ಗಳಿಗೆ ಫಾರ್ಮ್ ಫಿಲ್ ಮಾಡ್ತೀರಾ, ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿರ್ತೀರಾ, ಅವರು ನಿಮ್ಮ ಪ್ರೊಫೈಲ್ನ ಅಪ್ರೂವ್ ಮಾಡಿನೇ ನಿಮಗೆ ಪ್ರಾಡಕ್ಟ್ನ ಸೆಂಡ್ ಮಾಡೋದಲ್ವ. ಅಂದಮೇಲೆ ನೀವು ಪ್ರೈವೇಟಾಗಿ ಇಟ್ಕೊಂಡ್ರೆ ಬ್ರ್ಯಾಂಡ್ ಹೆಂಗೆ ನೋಡುತ್ತೆ ನಿಮ್ಮ ಪ್ರೊಫೈಲ್ನ, ಆವಾಗ ನಿಮಗೆ ಪರ್ಸ್ನಲ್ ಮೆಸೇಜ್ ಮಾಡೋಕ್ಕಾಗುತ್ತಾ ಬ್ರ್ಯಾಂಡು, ಅಮ್ಮ ನಾನು ನಿನ್ನ ಪ್ರೊಫೈಲ್ ನೋಡಿ ಅಪ್ರೂವ್ ಮಾಡಬೇಕು ಪ್ಲೀಸ್ ಪಬ್ಲಿಕ್ ಹಾಕು ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ವೇಸ್ ನಿಮ್ಮ ಪೇಜ್ ಪಬ್ಲಿಕ್ ಆಗೇ ಇರಬೇಕು. ಓಕೆನಾ? ಆ್ಯಂಡ್ ಅವ್ರು ಕೊಡೋದೇ ಪ್ರಮೋಷನ್ ಮಾಡೋದಕ್ಕೆ ಬ್ರ್ಯಾಂಡ್ನ. ನೀನು ಪ್ರೈವೇಟಲ್ಲಿ ಇಟ್ಕೊಂಡ್ರೆ ಯಾರು ನೋಡ್ತಾರೆ ನೀನು ಪ್ರಮೋಷನ್ನ ಅಲ್ವಾ? ನಿಮ್ದು ಅದೇ ಪಬ್ಲಿಕ್ ಇದ್ರೆ 4 ಜನಕ್ಕೆ ಹೋಗುತ್ತೆ, ಅವರು ನೋಡ್ತಾರೆ, ಮೇ ಬಿ ಅವ್ರು ಪರ್ಚೇಸ್ ಮಾಡ್ಬೋದು ಆ ಪ್ರಾಡಕ್ಟ್ಸ್ಗಳನ್ನ ಅಂತ ಅಲ್ವಾ. ಆ ಇಂಟೆನ್ಷನಲ್ಲಿನೇ ಬ್ರ್ಯಾಂಡು ಪ್ರಮೋಟ್ ಮಾಡಿಸ್ಕೊಳ್ಳೋದು, ನಮ್ಮ ಹತ್ರ ಕೊಲಾಬ್ರೇಷನ್ ಮಾಡಿಸ್ಕೊಳ್ಳೋದು. ಸೊ ಆಬ್ವಿಯಸ್ಲಿ ನಿಮ್ಮ ಪೇಜ್ ಪಬ್ಲಿಕ್ ಅಕೌಂಟ್ ಆಗಿನೇ ಇರಬೇಕು. ಬಟ್ ನನ್ನದು ಪ್ರೈವೇಟ್ ಇದೆ ಏನು ಮಾಡಲಿ ಅಂತ ಕೆಲವರು ಡೌಟ್ ಇರುತ್ತೆ. ಆ್ಯಂಡ್ ಕೆಲವ್ರಿಗೆ ನಾನು ಇದನ್ನೇ ವಿತ್ ಫೇಸ್ ಇರೋರಿಗೆ ಪಬ್ಲಿಕ್ ಆದರೆ ಏನಾದರೆ ನಾನು ಮಾಡ್ತೀನಿ, ನಂದು ಇರೋದೇ ಪಬ್ಲಿಕ್ ಅಂತ ಅಕ್ಸೆಪ್ಟ್ ಮಾಡಿಬಿಡ್ತೀರಾ. ಬಟ್ ವಿತೌಟ್ ಫೇಸ್ ಮಾಡೋರು ಇರ್ತಾರೆ, ನನಗೆ ಫೇಸ್ ತೋರಿಸೋ ಆಗಿಲ್ಲ ಆ್ಯಂಡ್ ನನ್ನ ಅಕೌಂಟು ಪ್ರೈವೇಟೇ ಇರಬೇಕು, ನಮ್ಮ ಮನೆಗಳಲ್ಲಿ ಅಲೋ ಮಾಡಲ್ಲ, ಅಥವಾ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅವ್ರು ಹೇಗೆ ಮಾಡ್ಬೋದು,
ಅಂತ ಕೇಳೋದಾದ್ರೆ, ಕೆಲವರು ಸಜೆಸ್ಟ್ ಮಾಡ್ತಾರೆ ಬೇರೆ ಮತ್ತೊಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ನೀವು ಅದು ಅಕೌಂಟ್ನ ಪಬ್ಲಿಕ್ ಇಟ್ಕೊಳ್ಳಿ, ಅಲ್ಲಿ ಬೇಕಿದ್ರೆ ಫೇಸ್ ತೋರಿಸ್ತಾ ಇರೋ ಹಾಗೆ ಮಾಡಿ ಅಂತ. ಬಟ್ ನಾನು ಖಂಡಿತ ಅದನ್ನು ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಅಕೌಂಟ್ ಪಬ್ಲಿಕೇ ಇರುತ್ತೆ, UGCಗೆ ಅಂತ ಸಪ್ರೇಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ. ಅಲ್ಲಿ ನಿಮಗೆ 0 ಫಾಲೋವರ್ಸ್ ಇರ್ತಾರೆ, ನೀನು ಫೇಸೇ ತೋರಿಸಲ್ಲ ಅಲ್ವಾ, ನೀನು ವಿತೌಟ್ ಫೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಅಂದಮೇಲೆ ನೀನು ಫೇಸ್ ತೋರಿಸಲ್ಲ, ಬರೀ ನೀನು ಪ್ರಾಡಕ್ಟ್ ಪ್ರಮೋಷನ್ ನೋಡಿ ಎಷ್ಟು ಜನ ಫಾಲೋ ಮಾಡ್ತಾರೆ. ಆಫ್ಕೋರ್ಸ್ 0 ಫಾಲೋವರ್ಸಲ್ಲೂ ನಿಮಗೆ ಫಾರ್ಮ್ಸ್ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟು ಬರುತ್ತೆ? 100 ಫಾರ್ಮ್ ಬರುತ್ತೆ ನಿಮಗೆ. ತಿಂಗಳಲ್ಲಿ ನೀನೊಂದು 100 ಫಾರ್ಮ್ ಫಿಲ್ ಮಾಡ್ತೀಯ ಅಂತ ಇಟ್ಕೋ, ಎಕ್ಸಾಂಪಲ್. ಅಷ್ಟೂ ಬರಲ್ಲ 100 ಫಾರ್ಮ್ ಎಲ್ಲ ತಿಂಗಳಿಗೆ, ಬಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 100 ಫಾರ್ಮ್ ಸಿಗುತ್ತೆ ಅಂದರೆ 0 ಫಾಲೋವರ್ಸ್ ಕ್ರೈಟೀರಿಯಾ ಸಿಗೋದು ಒಂದು 20 ಅಂತ ಇಟ್ಕೋ. ಆ 0 ಫಾಲೋವರ್ಸ್ ಕ್ರೈಟೀರಿಯಾದಲ್ಲಿ ಎಲ್ಲ ಫಾರ್ಮ್ನು ನೀನು ಫಿಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಆ ಎಲ್ಲ ಫಾರ್ಮ್ಗೂ ಸೂಟ್ ಆಗೋವಂಥ ಕ್ಯಾಟಗರಿಯವರು ನೀವಾಗಿರಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದು 4 ಫಾರ್ಮು ಸ್ಟೋರ್ ವಿಸಿಟ್ ಇರುತ್ತೆ. ಅಂದರೆ ಕೆಲವರು ಆ ಸ್ಟೋರ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಪ್ರಮೋಟ್ ಮಾಡಿ ಬರ್ತಾರಲ್ವ, ಆ ಥರ ಇರುತ್ತೆ. ಆದರೆ ನಿನಗೆ ಹೋಗೋಕ್ಕಾಗಲ್ಲ ಸ್ಟೋರ್ಗೆ. ಎಷ್ಟು ಜನ ಎಲ್ಲರೂ ಹೋಗೋಕ್ಕಾಗುತ್ತೆ? ಇಲ್ಲ. ಸ್ಟಿಲ್ ನನಗೂ ಕೂಡ ಸ್ಟೋರ್ ವಿಸಿಟ್ ಸಿಗುತ್ತೆ, ಬಟ್ ನಾನೇ ಇದುವರೆಗೂ ಹೋಗಿಲ್ಲ. ಯಾಕೆ? ನಾನೊಂದು ಹೌಸ್ ವೈಫ್ ಇದ್ದೀನಿ, ನನಗೆ ಮಕ್ಕಳು ಇರ್ತಾರೆ. ಸೊ ಅವ್ರನ್ನ ನೋಡ್ಕೊಳ್ಳೋದಿರುತ್ತೆ. ಸ್ಟೋರ್ಗೆ ಎಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಪ್ರಮೋಷನ್ ಮಾಡಿ ಬರೋಷ್ಟು ನಮಗೆ ಟೈಮ್ ಇರಲ್ಲ. ಎಕ್ಸಾಂಪಲ್ ಹೇಳ್ತೆ. ಅದೇ ಥರ ಬೇರೆ ಬೇರೆ ರೀತಿ ಕಾರಣಗಳಿಂದ ಎಲ್ಲರಿಗೂ ಹೋಗೋಕ್ಕಾಗಲ್ಲ. ಅಂದರೆ ಅಲ್ಲೇ ನಿಮಗೆ ಒಂದು 5-6 ಫಾರ್ಮ್ಗಳು ಕ್ಯಾನ್ಸಲ್. ಓಕೆನಾ? ಇನ್ನು ಉಳಿದಿರೋ ಫಾರ್ಮ್ಗಳಲ್ಲಿ ಎಷ್ಟೋ ಫಾರ್ಮ್ಗಳು ನಿನ್ನ ಕ್ಯಾಟಗರಿಗೆ ಅಥವಾ ನಿನ್ನ ಝೋನ್ಗೆ ಬರೋದೇ ಇಲ್ಲ. ನೀನು ಆ ಫಾರ್ಮ್ಗಳು ಫಿಲ್ ಮಾಡೋಕ್ಕಾಗ, ಅಲ್ಲಿ ಒಂದಷ್ಟು ವೇಸ್ಟ್ ಆಗುತ್ತೆ. ಆ್ಯಂಡ್ ಅಪ್ಪಿತಪ್ಪಿ ಒಂದು 10 ಫಾರ್ಮ್ ಫಿಲ್ ಮಾಡ್ತೀಯ ಅನ್ಕೋ, ಆ 10ರಲ್ಲಿ ನಿನಗೆ ಒಂದು ಬ್ರ್ಯಾಂಡ್ ಅಪ್ರೂವಲ್ ಮಾಡೋದೇ ಹೆಚ್ಚಾಗಿರುತ್ತೆ. ನೀವು ತಿಂಗಳಲ್ಲಿ ಒಂದೇ ಒಂದು ಪ್ರಾಡಕ್ಟ್ನ ಕೊಲಾಬ್ ಮಾಡ್ಕೊಂಡಿರ್ತೀರ ತಿಂಗಳು ಪೂರ್ತ, ಆಗಲ್ಲ ಅಲ್ವಾ? ಆವಾಗ ಅದೇ ಸ್ವಲ್ಪ ಜನ, ಅದೇ ಒಂದು 4 ಜನ ಫಾಲೋವರ್ಸ್ ಇದ್ದರೆ ಆ ಫಾಲೋವರ್ಸ್ ಕ್ರೈಟೀರಿಯಾ ಇರುವಂಥ ಫಾರ್ಮನ್ನು ನೀವು ಫಿಲ್ ಮಾಡ್ಬೋದಲ್ವ. ಈಗ 500+ ಫಾಲೋವರ್ಸ್ ಕ್ರೈಟೀರಿಯಾ ಇರೋದು ಒಂದಷ್ಟು ಫಾರ್ಮ್ಸ್ ಬರುತ್ತೆ ಅಂದ್ಕೊಳ್ಳಿ. ಆಗ ನೀವು ಆ ಫಾರ್ಮ್ಸ್ನ ಫಿಲ್ ಮಾಡ್ಬೋದಲ್ವ. ಆಗ ಅಲ್ಲಿ 1-2-3 ಬ್ರ್ಯಾಂಡ್ ನಿಮ್ಮ ಅಪ್ರೂವಲ್ ಮಾಡಿ ಪ್ರಾಡಕ್ಟ್ನ ಕಳಿಸ್ಕೊಡ್ಬೋದಲ್ವ ಕೊಲಾಬ್ ಮಾಡೋದಕ್ಕೆ. ಅವಾಗ ಖಂಡಿತ ರಿಗ್ರೆಟ್ ಮಾಡ್ತೀರಾ, ಓ ಶಿಟ್, ನಾನು ಆ ಪ್ರೊಫೈಲ್ನೇ ಸ್ವಲ್ಪ ಏನಾದರೂ ಡೆವಲಪ್ ಮಾಡಿದರೆ ಈಗ ಇನ್ನೂ ಇದ್ರ ಜೊತೆಗೆ ಇನ್ನೂ ಒಂದು 4 ಫಾರ್ಮ್ಗಳನ್ನ ಫಿಲ್ ಮಾಡ್ಬೋದಾಯಿತು, ಇನ್ನೂ ಒಂದು 4 ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ ಮಾಡ್ಬೋದಾಗಿತ್ತಲ್ವ ಅಂತ ಅಲ್ವಾ. ಹಾಗಿದ್ರೆ ನಾನು ಫೇಸ್ ಕ್ರಿಯೇಟರ್ ಅಲ್ಲ, ನಾನು ವಿತೌಟ್ ಫೇಸ್ ಮಾಡಬೇಕು. ಬಟ್ ನೀವು ಹೇಳ್ತಾ ಇದ್ದೀರಾ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಮತ್ತು ನಾನು ಹೇಗೆ ಮಾಡಲಿ ಅಂತ ಅಂದ್ಕೊಳ್ತಾ ಇರ್ತೀರಾ ವಿತೌಟ್ ಫೇಸ್ ಮಾಡೋರು. ಸೊ ನೀವೇನು ಮಾಡಿ, ನಿಮ್ಮ ಅಕೌಂಟ್ ಏನಿದೆ ಅದನ್ನೇ ಪಬ್ಲಿಕ್ ಮಾಡಿ. ನಿಮ್ಮ ಪರ್ಸ್ನಲ್ ಏನಾದರೂ ಇರುತ್ತಾ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. 1-2 ಏನಾದರೂ ಪೋಸ್ಟ್ ಮಾಡಿದರೆ ಡಿಲೀಟ್ ಮಾಡಿ, ಅಥವಾ ಅದನ್ನು ಅರ್ಚೀವ್ ಆದರೆ ಟ್ರೈ ಮಾಡಿ ಅರ್ಚೀವ್ ಮಾಡಿ. ಸೊ ಇಲ್ವಾ ಅದರಿಂದ ಈಚೆಗೆ ನೀಟಾಗಿ ಇಟ್ಕೊಳ್ಳಿ. ಓಕೆನಾ? ಯಾಕೆ ಅಂತಂದರೆ ಪ್ರತಿ ಬ್ರ್ಯಾಂಡು ನಿಮ್ಮ ಪ್ರೊಫೈಲ್ನ ಅಪ್ರೂವ್ ಮಾಡಿನೇ ನಿಮಗೆ ಪ್ರಾಡಕ್ಟ್ನ ಕಳಿಸೋದು. ತುಂಬ ತೀರಾ 0 ಫಾಲೋವರ್ಸಿಂದ ನೀವು ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮಗೂ ಕಷ್ಟ ಆಗುತ್ತೆ. ಆವಾಗ ಏನಾಗುತ್ತೆ, ಒಂದು ಫಾಲೋವರ್ಸ್ನ ತೊಗೊಳ್ಳೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗ ನೀವು ರಿಗ್ರೆಟ್ ಮಾಡ್ತೀರಾ, ಓಶಿ ನನ್ನ ಪೇಜ್ನೇ ನಾನು ಸ್ವಲ್ಪ ಏನಾದರೂ ಮಾಡ್ಬೋದಾಗಿತ್ತು, ಇರೋ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿ ನಾನು ಅದರಲ್ಲೇ ಮೇಂಟೈನ್ ಮಾಡ್ಬೋದಾಗಿತ್ತಲ್ವಾ ಅಂತ ರಿಗ್ರೆಟ್ ಮಾಡ್ತೀರಾ. ಅದಕ್ಕೋಸ್ಕರ. ಆ್ಯಂಡ್ ಡಿ ಪಿಲಿ ಆಬ್ವಿಯಸ್ಲಿ ನಿಮಗೆ ಇಷ್ಟ ಆದರೆ ನಿಮ್ಮದೇ ಒಂದು ಒಳ್ಳೆ ಫ್ಯಾಷನಬಲ್ ಇರೋ ಅಂಥ ಡಿ ಪಿನ ಹಾಕಿ. ಇಲ್ಲ ಅಂತ ಅಂದರೆ ಈ ಕಾರ್ಟೂನ್ ಅಥವಾ ಸ್ಟಿಕ್ಕರ್ ಟೈಪಲ್ಲಿ ಹುಡುಗಿರ್ದೆಲ್ಲ ಫೋಟೋಸ್ ಬರುತ್ತೆ ಅಲ್ವಾ, ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ ಥರದ್ರಲ್ಲಿ ಡಿ ಪಿನ ಹಾಕ್ಕೊಂಡು ನೀವು ನಿಮ್ಮದೇ ಪ್ರೊಫೈಲಲ್ಲಿ ಮುಂದುವರಿರಿ. ಅಫ್ಕೋರ್ಸ್ ನೀವು ಸಪ್ರೇಟ್ ಒಂದು ಪೇಜ್ ಮಾಡಿ ನೀವು ಮೂವ್ ಆಗ್ಬೋದು, ಆದರೆ ಅದರಲ್ಲಿ ಸ್ವಲ್ಪ ಕಷ್ಟ ಇದೆ. ನೀವು ಬೇಗ ಬ್ರ್ಯಾಂಡ್ನ ರೀಚ್ ಮಾಡೋಕ್ಕಾಗಲ್ಲ. ನಿಮ್ಗೆ 0 ಫಾಲೋವರ್ಸ್ ಇರುತ್ತೆ ಅಂದರೆ ತುಂಬ ಬ್ರ್ಯಾಂಡ್ಗಳು ನಿನ್ನ ಅಪ್ರೂವ್ ಮಾಡಲ್ಲ. ಓಕೆನಾ? 100ರಲ್ಲಿ 20% ನಿನ್ನ ಅಪ್ರೂವ್ ಮಾಡಿದ್ರೆ ಇನ್ನು 80% ನಿನ್ನ 0 ಫಾಲೋವರ್ಸ್ ಕ್ರೈಟೀರಿಯಾ ಇರೋಂಥ ಪೇಜ್ನ ಅಪ್ರೂವ್ ಮಾಡಲ್ಲ. ಯಾಕೆ ಅಪ್ರೂವ್ ಮಾಡ್ತಾರೆ ಹೇಳಿ? ಅವ್ರಿಗೆ ಬೇಕಿರೋದು ಪ್ರಮೋಷನ್. ನೀನು ವಿಡಿಯೋ ಹಾಕ್ತೀಯ, ಪಬ್ಲಿಕ್ ಇರುತ್ತೆ, ನಿನ್ನ ಹತ್ರ ಫಾಲೋವರ್ಸ್ ಇರ್ತಾರೆ, ಅದನ್ನು ನೋಡಿ ಒಂದು 4 ಜನ ತೊಗೋತಾರೆ. ನೀನೇ 0 ಫಾಲೋವರ್ಸ್ ಕ್ರೈಟೀರಿಯಾದಲ್ಲಿ ಇದ್ದೆ ಅಂದರೆ ನಿನ್ನ ಹತ್ರ ಯಾರು ನೋಡಲ್ಲ. ನಿನ್ನಿಂದ ಯಾರು ನೋಡಿ ಒಬ್ರು ತೊಗೊಳ್ಳಲ್ಲ ಅಂದಮೇಲೆ ನಿನಗೆ ಯಾಕೆ ಪ್ರಮೋಷನ್ಗೆ ಕೊಡ್ತಾರೆ ಅಲ್ವಾ? ಸೊ ಹಾಗಾಗಿ ಆದಷ್ಟು ಫಾಲೋವರ್ಸ್ನ ಏನು ಇರೋ ಪೇಜ್ ಇದೆಯಲ್ಲ, ಫಾಲೋವರ್ಸ್ ಇರೋ ಪೇಜ್ ಏನಿರುತ್ತೆ ಆ ಫಾಲೋವರ್ಸ್ನ ಉಳಿಸ್ಕೊಂಡು ನೀವು ಅದೇ ಪೇಜ್ನ ಸ್ವಲ್ಪ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೊಫೈಲ್ ಪಬ್ಲಿಕ್ ಅಕೌಂಟ್ ಆಗೇ ಇರಬೇಕು. ಆ್ಯಂಡ್ ನಿಮ್ಮ ಪೇಜ್ ಏನಿರುತ್ತೆ ಅದು ಅಫಿಷಿಯಲ್ ಪೇಜ್ ಆಗಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಪೇಜ್ ಆಗಿ ಕಾಣಿಸ್ತಾ ಇರಬೇಕು. ಯಾವುದೇ ಅನ್ನೆಸೆಸರಿ ಪೋಸ್ಟ್ ಅಥವಾ ಏನೂ ಇರೋ ಹಾಗಿಲ್ಲ. ಆ್ಯಂಡ್ ಮೇನ್ಲಿ ಇಲ್ಲಿ ನಾನು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ, ನನ್ನ ಪೇಜ್ ಪೂರ್ತಿ ಕುಕ್ಕಿಂಗೇ ಇದೆ ಅಂತ ಅಂದರೆ ಅವರು ದಯವಿಟ್ಟು ನೀವು ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ತುಂಬ ಫಾರ್ಮ್ಗಳು ಕುಕ್ಕಿಂಗ್ ಪೇಜಸ್ನ ಅಕ್ಸೆಪ್ಟ್ ಮಾಡಲ್ಲ, ಓಕೆನಾ, ಅಪ್ರೂವಲ್ ಮಾಡಲ್ಲ. ಯಾಕೆ ಅಂತಂದರೆ ಈ ಕೊಲಾಬ್ರೇಷನ್ ಅಥವಾ UGCನಲ್ಲಿ ತುಂಬ ಪ್ರಮೋಟಿಂಗ್ ನಡೆಯೋದು ಯಾವುದ್ರ ಬಗ್ಗೆ ಅಂದರೆ ಬ್ಯೂಟಿ, ಫ್ಯಾಷನ್, ಈ ರೀತಿ. ಕುಕ್ಕಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನಿಮ್ಮನ್ನ ಅಪ್ರೂವಲ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ನಾನು ಲಾಗ್ ಎಲ್ಲ ಮಾಡ್ತೀನಿ, ಡೈಲಿ ಲಾಗ್ ಮಾಡ್ತೀನಿ. ಮತ್ತು ನಾನು ಅಂತಂದರೆ ಡೈಲಿ ಲಾಗ್ ಮಾಡೋರು ಅಫ್ಕೋರ್ಸ್ ನೀವು ಅದೇ ಪೇಜಲ್ಲಿ ಕಂಟಿನ್ಯೂ ಆಗ್ಬೋದು. ಆ್ಯಂಡ್ ವೇಸ್ಟಾಗಿ ನನ್ನ ಪರ್ಸ್ನಲ್ ಒಂದೆರಡು ಫೋಟೋನ ಹಾಕ್ಕೊಂಡಿದ್ದೀನಿ, ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನೀವು ಆ ಪೋಸ್ಟ್ನ ಡಿಲೀಟ್ ಮಾಡಿಬಿಟ್ಟು UGCನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಈಗ ಪ್ರೊಫೈಲ್ ಯಾವ ರೀತಿ ಇಟ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಮೊದಲಿಗೆ ನೀವು ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಪ್ರೊಫೈಲ್ನಲ್ಲಿ ಒಂದೆರಡು UGC ಸ್ಟೈಲಲ್ಲಿ ವೀಡಿಯೋಸ್ನ ಹಾಕಿರಬೇಕು. ಯಾಕೆ ಅಂತ ಅಂದರೆ ಬ್ರ್ಯಾಂಡು ನಿಮ್ಮ ಪ್ರೊಫೈಲ್ನ ಅಪ್ರೂವ್ ಮಾಡಿನೇ ನಿಮಗೆ ಪ್ರಾಡಕ್ಟ್ನ ಕಳಿಸೋದು ಅಂದಾಗ ನೀವು ಯಾವ ರೀತಿ UGC ವೀಡಿಯೋಸ್ನ ಮಾಡ್ತೀರ ಅನ್ನೋದು ಬ್ರ್ಯಾಂಡಿಗೆ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ನೀವೇನು ಮಾಡಬೇಕು, UGC ಸ್ಟೈಲಲ್ಲಿ ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಹೇಗೆ? ವಿತ್ ಫೇಸ್ ಮಾಡೋರು ನಿಮ್ಮ ಹತ್ರನೇ ಯಾವುದಾದ್ರೂ ಒಂದು ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ ಅಲ್ವಾ, ಆ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವು ವಿಡಿಯೋನ ಮಾಡಿ ನಿಮ್ಮ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಯಾರನ್ನೂ ಮೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಇದರಲ್ಲಿ. ಸೊ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ, ಆ ಪ್ರಾಡಕ್ಟ್ಸ್ನ ಇಟ್ಕೊಂಡೇ ಒಂದೆರಡು UGC ವೀಡಿಯೋಸ್ನ ಮಾಡಿ ನಿಮ್ಮ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ, ಪೋಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ನಾಳೆ ಈಗ ಒಂದು ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ಬ್ರ್ಯಾಂಡು ಮೊದಲು ಅಪ್ರೂವ್ ಮಾಡೋದು ನಿಮ್ಮ ಪೇಜ್ನ, ಪ್ರೊಫೈಲ್ನ ಅಲ್ವಾ. ನಿಮ್ಮ ಪ್ರೊಫೈಲಲ್ಲಿ ಯಾವುದೇ ರೀತಿ UGCಗೆ ಸಂಬಂಧಪಟ್ಟಿರೋ ವಿಷಯನೇ ಇಲ್ಲ ಅಂದರೆ ನಿಮ್ಗೆ ಹೇಗೆ ಕೊಡುತ್ತೆ? ಆ್ಯಂಡ್ UGC ವಿಡಿಯೋನ ಮಾಡ್ತೀರಾ ಅನ್ನೋದು ಬ್ರ್ಯಾಂಡ್ಗೆ ಹೇಗೆ ನಂಬಿಕೆ ಬರುತ್ತೆ, ಹೇಗೆ ಪ್ರಾಡಕ್ಟ್ನ ಕಳಿಸ್ಕೊಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾನು UGC ಕ್ರಿಯೇಟರ್ ಅಂತ ಪ್ರೂಫ್ಗಾಗಿ ಒಂದೆರಡು ನೀವು ನಿಮ್ಮ ಓನ್ ಪ್ರಾಡಕ್ಟ್ಸ್ ಏನಿರುತ್ತೆ ಅಲ್ವಾ ಅದನ್ನು UGC ಕಂಟೆಂಟಾಗಿ ಕ್ರಿಯೇಟ್ ಮಾಡಿ ನೀವು ಬಿಡ್ಬೋದು. ವಾಯ್ಸ್ ಓವರ್ ಕೊಡಬೇಕಾ ಅವಶ್ಯಕತೆ ಇಲ್ಲ. ನಿಮಗೆ ಈಗ ನಿಮ್ಮದೇ ಪ್ರಾಡಕ್ಟ್ನ ಹಾಕೊತಿರೋದ್ರಿಂದ ಯಾವುದಾದ್ರು ಒಂದು ಟ್ರೆಂಡಿಂಗ್ ಸಾಂಗ್ನ ಬ್ಯಾಕ್ಗ್ರೌಂಡ್ಗೆ ಹಾಕ್ಕೊಂಡು ನೀವು ವಿತ್ ಫೇಸ್ ಮಾಡೋರು ವಿತ್ ಫೇಸ್ ಮಾಡಿ, ವಿತ್ ಫೇಸ್ ಮಾಡಲ್ಲ ಅಂತಂದರೆ ಜಸ್ಟ್ ಪ್ರಾಡಕ್ಟನ್ನು ನೀವು ರಿವ್ಯೂ ಕೊಡ್ಬೋದು, ಓಕೆನಾ. ಹಾಗೆ ಇಲ್ಲಿ ವಿತ್ ಫೇಸ್ ಮಾಡೋರು ಯಾವ ರೀತಿ ಮಾಡಬೇಕು, ವಿತೌಟ್ ಫೇಸ್ ಮಾಡೋರು ಯಾವ ರೀತಿ ಮಾಡಬೇಕು UGC ವಿಡಿಯೋನ ಅಂತ ಕೇಳೋದಾದರೆ ನನ್ನದೇ ಪ್ರೊಫೈಲ್ನಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಕೆಲವೊಂದು ವಿತ್ ಫೇಸ್ ಕೂಡ ಮಾಡಿದ್ದೀನಿ, ಕೆಲವೊಂದು ವಿತೌಟ್ ಫೇಸ್ ಕೂಡ ಮಾಡಿದ್ದೀನಿ. ವಿತ್ ಫೇಸ್ ಮಾಡೋರು ಹೇಗೆ ಮಾಡಬೇಕು, ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಹೇಳ್ತೀನಿ. ಈಗ ವಿತ್ ಫೇಸ್ ಮಾಡೋರು ನಾನು ಒಂದು ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ ಅಂದರೆ ಮೊದಲು ನಾನು ನನ್ನ ಜೊತೆ ಮಾಯ್ಶ್ಚರೈಸರ್ನ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಆ ಮಾಯ್ಶ್ಚರೈಸರ್ನ ಹತ್ರದಲ್ಲಿ ತೋರಿಸ್ತೀನಿ. ಆ್ಯಂಡ್ ಓಪನ್ ಮಾಡಿ ಆ ಮಾಯ್ಶ್ಚರೈಸರ್ ಥಿಕ್ನೆಸ್ ಹೇಗಿದೆ ಅಂತ ತೋರಿಸಿ ಅದನ್ನು ನಾನು ಅಪ್ಲೈ ಮಾಡಿಕೊಂಡು ಓಕೆ ಇಟ್ಸ್ ಗುಡ್ ಅನ್ನೋ ಥರ ನಾನು ತೋರಿಸ್ತಾ ಇದ್ದೀನಿ, ಓಕೆನಾ. ವಿತೌಟ್ ಫೇಸ್ ಮಾಡೋರು ಯಾವ ರೀತಿ ಮಾಡ್ತಾರೆ ಅಂದರೆ ಜಸ್ಟ್ ಪ್ರಾಡಕ್ಟ್ನ ನೀವು ಮಾತ್ರ ತೋರಿಸ್ಬೇಕು, ನಿಮ್ಮನ್ನು ತೋರಿಸೋ ಆಗಿಲ್ಲ. ಒಂದು ಪ್ರಾಡಕ್ಟ್ನ ತೊಗೊಂಡು ಆ ಪ್ರಾಡಕ್ಟ್ ಎಲ್ಲ ಹೇಗಿದೆ, ಅದ್ರ ಲೇಬಲ್ ಏನಿದೆ, ಅದ್ರ ನೇಮ್ ಏನಿದೆ, ಆ ಪ್ರಾಡಕ್ಟ್ ಏನು, ಇದು ಮಾಯ್ಶ್ಚರೈಸರ ಫೇಸ್ ವಾಶ್ ಏನು ಅಂತ ನೀಟಾಗಿ ಅದನ್ನು ಹತ್ರದಿಂದ ತೋರಿಸಿ ಆಮೇಲೆ ಅದನ್ನು ಓಪನ್ ಮಾಡಿ ಅದನ್ನು ಆ ಕ್ರೀಮ್ ಒಳಗಡೆ ಏನಿದೆ ಮಾಯ್ಶ್ಚರೈಸರ್ ಅದು ಹೇಗಿದೆ ಅನ್ನೋದನ್ನು ಸ್ವಲ್ಪ ಯೂನಿಕ್ ಆಗಿ ತೋರಿಸೋದು. ಬೇಕು ಅಂತಂದರೆ ನಾನು ಸೈಡಲ್ಲಿ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ನಮ್ಮ ಪ್ರೊಫೈಲ್ ಯಾವ್ಯಾವ ರೀತಿ, ನಮ್ಮ ಪ್ರೊಫೈಲ್ ಹೇಗೆ ಅಫಿಷಿಯಲ್ ಆಗಿರಬೇಕು ಅಂತ ಎಲ್ಲ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಲಾಸ್ಟ್ ನಾನು ಹೇಳಿದೆ ಬ್ರ್ಯಾಂಡು ನಮಗೆ ಯಾವ ರೀತಿ ರಿಕ್ವೈರ್ ಮಾಡುತ್ತೆ ಆ ರೀತಿ ನಾವು ವೀಡಿಯೋನ ಮಾಡ್ತೀನಿ ಅಂತ. ಸೊ ನಾನೀಗ ಅದ್ರ ಬಗ್ಗೆ ಮಾತಾಡ್ತೀನಿ. ಬ್ರ್ಯಾಂಡು ನಮ್ಮ ಹತ್ರ ಯಾವ್ಯಾವ ರೀತಿ ರಿಕ್ವೈರ್ಮೆಂಟ್ನ ಕೇಳುತ್ತೆ ಅಂತ, ಏನೆಲ್ಲ ರಿಕ್ವೈರ್ ಮಾಡುತ್ತೆ ಅಂತ. ಕೆಲವೊಂದು ಬ್ರ್ಯಾಂಡ್ಗಳು ವಾಯ್ಸ್ ಓವರ್ನ ಕೇಳುತ್ತೆ. ನಿಮ್ಮ ಫೇಸ್ ಜೊತೆ ನೀವು ಪ್ರಾಡಕ್ಟ್ ರಿವ್ಯೂ ಏನು ಕೊಡ್ತೀರಾ ಅದ್ರ ಜೊತೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಆ ರೀತಿ ಕೇಳುತ್ತೆ. ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ಗಳು ಕೊಲಾಬ್ ಮಾಡಿ ಅಂತ ಕೇಳುತ್ತೆ. ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, 2 days ಒಳಗಡೆನೆ ಅವರಿಗೆ ಅಪ್ರೂವಲ್ಗೆ ನೀವು ವಿಡಿಯೋನ ಸೆಂಡ್ ಮಾಡಬೇಕಾಗುತ್ತೆ.
ಮೋಸ್ಟ್ ಆಫ್ ದಿ ಬ್ರ್ಯಾಂಡು ನಿಮಗೆ 2 ಡೇಸ್ ಒಳಗಡೆನೆ ನಿಮಗೆ ಪ್ರಾಡಕ್ಟ್ ನಿಮ್ಮ ಕೈಗೆ ಸಿಗುತ್ತೆ ಅಂದರೆ ಅದರಿಂದ 2 ದಿನಕ್ಕೆ ಅದರಿಂದ ನಿಮಗೆ 2 ದಿನ ಟೈಮ್ ಇರುತ್ತೆ ಅಷ್ಟೇ. ಇವತ್ತು ಪ್ರಾಡಕ್ಟ್ ನನಗೆ ಸಿಕ್ಕಿದೆ ನನ್ನ ಕೈಗೆ ಅಂದರೆ ಇವತ್ತು ನಾಳೆ 2 ದಿನ ಟೈಮ್ ಇರುತ್ತೆ. ಆ 2 ದಿನದ ಒಳಗಡೆನೆ ನೀವು ನಿಮ್ಮ ವಿಡಿಯೋ ಏನಿದೆ, ನಿಮ್ಮ ಬ್ರ್ಯಾಂಡ್ ಏನು ರಿಕ್ವೈರ್ ಮಾಡಿರುತ್ತೆ ಅಲ್ವಾ, ವಿತ್ ವಾಯ್ಸ್ ಓವರ್ ಕೇಳಿರುತ್ತೆ, ಕೆಲವೊಂದು ವಾಯ್ಸ್ ಓವರ್ ಏನು ಕೇಳಿರಲ್ಲ, ಜಸ್ಟ್ ಟ್ರೆಂಡಿಂಗ್ ಮ್ಯೂಸಿಕ್ ಜೊತೆ ನೀವು ವಿಡಿಯೋನ ಕಳಿಸಿ ಅಂತ ಹೇಳಿರುತ್ತೆ. ಸೊ ಆ ರೀತಿ ಆ್ಯಂಡ್ ರಿಕ್ವೈರ್ಮೆಂಟ್ಗೆ ತಕ್ಕನಾಗೆ ವಿಡಿಯೋನ ಮಾಡಿ 2 ದಿನದ ಒಳಗಡೆ ನೀವು ಕಳಿಸ್ಬೇಕು. ಕಳ್ಸೋಕ್ಕಾಗಿಲ್ಲ ಅಂತ ಅಂದರೆ ಅವರು ಫಾರ್ಮಲ್ಲೇ ಹೇಳಿರ್ತಾರೆ, ನೀವು ಫಾರ್ಮ್ ಫಿಲ್ ಮಾಡುವಾಗಲೇ ಅವರು ಹೇಳಿರ್ತಾರೆ, ನೀವೇನಾದರೂ ಬ್ಯಾಕ್ಔಟ್ ಆದರೆ ಅಂದರೆ 2 ದಿನದ ಒಳಗಡೆ ಕಳ್ಸೋಕ್ಕೆ ಆಗಿಲ್ಲ ಅಂದರೆ ನೀವು ಆ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕು ವಿತ್ ಆ ಪ್ರಾಡಕ್ಟ್ ಅಮೌಂಟ್ ಎಷ್ಟಿದೆ ಅದ್ರ 2ರಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಬಿಕಾಸ್ ಪೆನಾಲ್ಟಿ. ಯಾಕೆ ಅಂತ ಅಂದರೆ ನಿಮಗೆ ಫಾರ್ಮ್ ಫಿಲ್ ಮಾಡುವಾಗಲೇ ಕಂಡೀಷನ್ಸ್ಗೆ ನೀವು ಅಗ್ರಿ ಮಾಡ್ಕೊಂಬಂದಿರ್ತೀರ. ಅಲ್ಲಿ ಫಾರ್ಮ್ ಫಿಲ್ ಮಾಡುವಾಗಲೇ ಕಂಡೀಷನ್ಸೇ ಹೇಳಿರ್ತಾರೆ 2 ದಿನದ ಒಳಗಡೆನೆ ನೀವು ಸೆಂಡ್ ಮಾಡಬೇಕು ಅಂತ. ಕೆಲವು ಬ್ರ್ಯಾಂಡು 7 ಡೇಸ್ ಟೈಮ್ ಕೊಟ್ಟಿರುತ್ತೆ, ಕೆಲವು ಬ್ರ್ಯಾಂಡು 3 ಡೇಸ್ ಟೈಮ್ ಕೊಟ್ಟಿರುತ್ತೆ. ಅದೆಲ್ಲ ಬ್ರ್ಯಾಂಡ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ದಿನ ಟೈಮ್ ಕೊಟ್ಟಿರುತ್ತೆ ಅಂತ ಹೇಳಿ. ಸೊ ಆ ರೀತಿ ನೀವು ಅದರ ರಿಕ್ವೈರ್ಮೆಂಟ್ ತಕ್ಕನಾಗಿ ಏನು ವಾಯ್ಸ್ ಓವರ್ ಕೇಳಿರ್ತಾರೆ, ಇಲ್ಲ ಜಸ್ಟ್ ಸ್ಟೋರಿಗೆ ಕೆಲವೊಂದು ಬ್ರ್ಯಾಂಡ್ಸು ಏನು ಪೋಸ್ಟ್ ಮಾಡಿರ್ತೀರ ಅದನ್ನೇ ಸ್ಟೋರಿಗ್ನಲ್ಲೂ ಹಾಕಬೇಕು, ಮೆನ್ಷನ್ ಮಾಡಬೇಕು ಅಂತ ಕೇಳಿರ್ತಾರೆ. ಯಾರು ನಿಮಗೆ ಯಾವ ಬ್ರ್ಯಾಂಡ್ ಕಳಿಸಿರುತ್ತೆ ಆ ಬ್ರ್ಯಾಂಡ್ನ ಮೆನ್ಷನ್ ಮಾಡಬೇಕು ಅಂತ ಕೇಳಿರುತ್ತೆ. ಆ ರೀತಿ ಅವರ ರಿಕ್ವೈರ್ಮೆಂಟ್ನ ತಕ್ಕನಾಗಿ ನಾವು ವಿಡಿಯೋನ ಮಾಡಿ 2 ಡೇಸ್ ಒಳಗಡೆ ಅವರಿಗೆ ಅಪ್ರೂವಲ್ಗೆ ಸೆಂಡ್ ಮಾಡಬೇಕು. ಓಕೆ, ವಿಡಿಯೋನ ಇದೇ ರೀತಿ ಮಾಡಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳೋದಾದರೆ ನಿಮಗೆ ಬ್ರ್ಯಾಂಡ್ ಸ್ಕ್ರಿಪ್ಟ್ ಕಳಿಸುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳು ಅಷ್ಟೇ ಸ್ಕ್ರಿಪ್ಟ್ನ ಕೊಡಲ್ಲ, ಅದು ಅದರಲ್ಲಿ ಒಂದು ಬ್ರ್ಯಾಂಡ್ ಕೊಡಲ್ಲ ಅಂತ ಇಟ್ಕೊಳ್ಳಿ. ಇನ್ನು 9 ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಸ್ಕ್ರಿಪ್ಟ್ನ ಕೊಡುತ್ತೆ. ಸೊ ಆ ಸ್ಕ್ರಿಪ್ಟ್ನ ಜೊತೆಗೆ ನೀವು ಅಪ್ಲೋಡ್ ಮಾಡೋದಕ್ಕೆ ಲಿಂಕ್ ಕೂಡ ಕೊಟ್ಟಿರುತ್ತೆ. ನಿಮ್ಮ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಅಪ್ರೂವಲ್ನ ತಗೋಬೇಕು. ಓಕೆನಾ, ಕ್ಲಿಯರ್? ಆ್ಯಂಡ್ ನೆಕ್ಸ್ಟು ನೀವು ಯಾವುದೇ ವಿಡಿಯೋನ ಮಾಡಿ ಆ ವಿಡಿಯೋಗೆ ಮೇನ್ ಇಂಪಾರ್ಟೆಂಟ್ ಆಗೋದು ಆ ವಿಡಿಯೋ ಕ್ವಾಲಿಟಿ. ಆ ಕ್ವಾಲಿಟಿ ಬರೋದೇನೆ ನ್ಯಾಚುರಲ್ ಲೈಟಿಂದ. ನೀವು ಆದಷ್ಟು ನ್ಯಾಚುರಲ್ ಲೈಟನ್ನು ಯೂಸ್ ಮಾಡಿಕೊಂಡೇ ನೀವು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಆಗ ಪ್ರಾಡಕ್ಟು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ, ವಿಡಿಯೋ ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಬರುತ್ತೆ. ಆಗ ಬ್ರ್ಯಾಂಡ್ಸು ನಿಮ್ಮ ವಿಡಿಯೋನ ಆರಾಮ್ಸೆ ಅಪ್ರೂವಲ್ ಮಾಡುತ್ತೆ. ನಿಮ್ಮ ವಿಡಿಯೋನ ಬ್ರ್ಯಾಂಡ್ ಅಪ್ರೂವಲ್ ಮಾಡ್ತು ಅಂದರೆ ನೆಕ್ಸ್ಟು ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ನಾವು ಬ್ರ್ಯಾಂಡ್ಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿಯಲ್ಲಿ ಬ್ರ್ಯಾಂಡ್ನ ನಾವು ಕನೆಕ್ಟ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳೋದಾದರೆ ಫಸ್ಟ್ಲಿ ನೀವು ಯಾವುದೇ ಇನ್ಸ್ಟಾಗ್ರಾಮ್ ಮತ್ತು ಮೇಲಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಯಾವ ರೀತಿ ಅಂತ ಅಂದರೆ ನಾನೊಂದು UGC ಕ್ರಿಯೇಟರ್, ನಾನು UGC ಕಂಟೆಂಟ್ ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ಒಳ್ಳೆ ಕ್ವಾಲಿಟಿನಲ್ಲಿ ನಾನು ವಿಡಿಯೋನ ನಿಮಗೆ ಮಾಡಿಕೊಡ್ತೀನಿ. ಆರಾಮಾಗಿ ನೀವು ನಿಮ್ಮ ಪ್ರಾಡಕ್ಟ್ನ ನನಗೆ ಕೊಲಾಬ್ರೇಷನ್ಗೆ ಕೊಡ್ಬೋದು ಅಂತ ಹೇಳಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಬೇಕು. ಅದಕ್ಕೆ ಅದರದ್ದೇ ಆದ ಫಾರ್ಮೆಟ್ಗಳಿದೆ. ಓಕೆನಾ? ಆ ಫಾರ್ಮೆಟ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪ್ರಿಯಾಂಕಾ ಕ್ರಿಯೇಟ್ಸ್ 19 ಅಂತ ಇದೆ. ಆ ಪೇಜ್ನಲ್ಲಿ ನೀವು ಬಂದು ನನಗೆ DM ಮಾಡಿ ಗ್ರೂಪ್ ಅಂತ ಯಾಕೆ ಅಂತ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಯಾವ ರೀತಿ ಬ್ರ್ಯಾಂಡ್ನ ಕನೆಕ್ಟ್ ಮಾಡಬೇಕು, ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಅವರಿಗೆಲ್ಲ ಒಂದು ಗ್ರೂಪ್ ಮಾಡಿ ನಾನು ಅವರಿಗೆ ಇದನ್ನು ಫಾರ್ಮೆಟ್ನ ಸೆಂಡ್ ಮಾಡ್ತೀನಿ. ಸೊ ಹಾಗಾಗಿ ಆ್ಯಂಡ್ ಕೆಲವೊಂದು ಚಿಕ್ಕ ಪುಟ್ಟ ಟಿಪ್ಸ್ಗಳಿದೆ, ಅದನ್ನು ನಾನು ಈ ರೀತಿ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ಗ್ರೂಪ್ನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಕಂಡೀಷನ್ಸ್ ಅಪ್ಲೈ ಏನು ಅಂತಂದರೆ ನೀವು ನನ್ನ ಯೂಟ್ಯೂಬ್ ಆಗಿ ಇನ್ಸ್ಟಾಗ್ರಾಮ್ 2 ಕಡೆ ನನ್ನ ಫಾಲೋವರ್ ಆಗಿದ್ರೆ ಮಾತ್ರ, ಯಾರು ನನ್ನ ಫಾಲೋವರ್ಸ್ ಇರ್ತಾರೆ ಅವರಿಗೆ ಮಾತ್ರ ಈ ಆಫರ್. ಓಕೆನಾ? ಸೊ ಎಸ್, ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗೋ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಆಬ್ವಿಯಸ್ಲಿ ಕೊಲಾಬ್ರೇಷನ್ ಅಂತ ಅಂದ್ರೇನು, ಯಾವ ರೀತಿ ನಾವು UGCನ ಸ್ಟಾರ್ಟ್ ಮಾಡಬೇಕು, ನಮ್ಮ ಪ್ರೊಫೈಲ್ ಯಾವ ರೀತಿ ಇರಬೇಕು ಆ್ಯಂಡ್ ಯಾವ ರೀತಿ ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಆ ಅಪ್ರೋಚ್ ಮಾಡೋದಕ್ಕೆ ಆ ಫಾರ್ಮೆಟ್ ಬೇಕು ಅಂತ ಅಂದರೆ ಏನು ಮಾಡಬೇಕು, ನನ್ನ ಫಾಲೋವರ್ಸ್ ಆಗಿರಬೇಕು ನೀವು ಯೂಟ್ಯೂಬಾಗಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅಂಥವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ
DM ಮಾಡಿ ಗ್ರೂಪ್ ಅಂತ ಹೇಳಿ. ಓಕೆನಾ, ಕ್ಲಿಯರ್ ಆಯಿತಾ? ಸೊ ಎಸ್, ಇಲ್ಲಿಗೆ ಇವತ್ತಿನ ಟಾಪಿಕ್ ಮುಗ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಮೋಷನ್ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ, ಜೊತೆಗೆ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಾರ್ಮ್ ಫಿಲ್ ಮಾಡುವಾಗ ತುಂಬ ವಿಷಯಗಳು, ಯಾವ್ಯಾವ ರೀತಿ, ಈಗ ಕ್ಯಾಟಗರಿ ಅಂತ ಬಂದರೆ ಯಾವ ಕ್ಯಾಟಗರಿನ ಹಾಕಿದ್ರೆ ನಿಮಗೆ ಬೆಸ್ಟ್, ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಪರ್ಚುನಿಟಿ ಜಾಸ್ತಿ, ಈ ಎಲ್ಲದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.